ಅರಮನೆಯ ಗೋಡೆಗಳಲ್ಲಿ ಮೌನ ಆವರಿಸಿತ್ತು. ಮೌನೋಚ್ವನ ಪಾಪ ತಾನಾಗೆ ಕರೆದಿತ್ತು. ರಕ್ತದಿಂದ ಬರೆದಿತ್ತು ಆಸೆಯ ಕಥೆಗಳು. ಅಲ್ಲಿ ನೀಯತ್ತು ಕೂಡ ದೊಡ್ಡ ತಮಾಷೆಯಾಗಿತ್ತು. ನೆರಳು ಅಂದುಕೊಂಡಿದ್ದೆ ಸಾವಾಗಿ ಮತ್ತೆ ತಿರುಗಿ ಬಂತು. ಮತ್ತೆ ಪ್ರತಿ ಮೋಸ ತನ್ನ ಪರಿಣಾಮ ತಾನೇ ಅನುಭವಿಸ್ತು. ರಾಜ ಮಂಗಳ್ ಸಿಂಗ್ ವರಾಂಡಾದಲ್ಲಿ ಓಡಾಡ್ತಾ ಇರ್ತಾನೆ. ಅಲ್ಲಿಂದ ತನ್ನ ರಾಜ್ಯನ ನೋಡ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ. ಎಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲರ ಮೇಲೆ ಕೂಗಾಡ್ತಾನೆ. ಅರೆ ಸಾಗರ್, ಎಲ್ಲಿ ಹೋಗಿದ್ಯಾ? ಇನ್ನೊಂದು ರಾಜ್ಯನ ವಶಪಡಿಸ್ಕೊಳ್ಳೋದಕ್ಕೆ ಏನಾದ್ರೂ ಉಪಾಯ ಮಾಡಿದ್ಯಾ? ಎಲ್ಲಿದ್ದೀಯಾ? ಸಾಗರ್ ಅಲ್ಲಿಗೆ ಓಡ್ಕೊಂಡು ಬರ್ತಾನೆ. ನಿನ್ನ ಕಪಾಳಕ್ಕೆ ಒಂದು ಹೊಡಿಬೇಕು ಅಂತ ಮನ್ಸಾಗ್ತಾ ಇದೆ. ಎಲ್ಲರೂ ಇದೇ ರೀತಿ ಇದ್ದೀರಾ? ಕ್ಷಮಿಸಿ ನನ್ನ ಮಹಾರಾಜರೇ, ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ನನ್ನ ಮುಂದೆನೆ ಮಾತಾಡ್ತೀನೋ? ಕೆಲ್ಸಕ್ಕೆ ಬರ್ದೇ ಇರೋ ಮಂತ್ರಿ, ನನ್ನ ಮುಂದೆ ಇರ್ಬೇಡ, ಹೊರಟೋಗು. ಕ್ಷಮಿಸಿ ಮಹಾರಾಜರೇ, ಕ್ಷಮಿಸಿ. ಸಾಗರ್ ಅಲ್ಲಿಂದ ಹೊರಟೋಗ್ತಾನೆ. ಮಂಗಳ್ ಸಿಂಗ್ ಈಗಲೂ ಕೋಪದಲ್ಲಿದ್ದಾನೆ. ಅವನು ನೀರಿನ ಗ್ಲಾಸನ್ನ ತನ್ನ ಮುಖದ ಹತ್ತಿರ ತರ್ತಾನೆ. ಆದ್ರೆ ಆಮೇಲೆ ಅದನ್ನ ದೂರ ಎಸೆದು ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಣಿ ರಮಾವತಿ ತನ್ನ ರೂಮಲ್ಲಿ ಕೂತಿರ್ತಾಳೆ. ಕನ್ನಡಿಯಲ್ಲಿ ನೋಡ್ತಾ ಒಡವೆಗಳನ್ನ ಹಾಕೋತಿರ್ತಾಳೆ. ಆಗ ಮಂಗಳ್ ಸಿಂಗ್ ಕೋಪದಿಂದ ಒಳಗೆ ಬರ್ತಾನೆ. ರೂಮಲ್ಲಿ ಬಂದು ಮಂಚದ ಮೇಲೆ ಕೂತ್ಕೋತಾನೆ. ಏನಾಯ್ತು? ಏನಾದ್ರೂ ನಡೀತಾ? ಎಲ್ಲ ಮಂತ್ರಿಗಳು ನಿಷ್ಪ್ರಯೋಜಕರು. ಒಬ್ರು ಕೂಡ ಕೆಲ್ಸನ ಸರಿಯಾಗಿ ಮಾಡೋದಿಲ್ಲ. ಇವ್ರ ಮೇಲೆ ಸುಮ್ನೆ ದಯೆ ತೋರಿಸಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಲ್ರನ್ನೂ ತೆಗೆದಾಕ್ತೀನಿ. ಕೋಪ ಮಾಡ್ಕೋಬೇಡಿ, ಅವರು ಎಲ್ಲ ಮನುಷ್ಯರೇ ಅಲ್ವಾ? ಏನೋ ತಪ್ಪಾಗಿರುತ್ತೆ. ನೀವು ಒಂದೊಂದ್ಸಲ ತಪ್ಪು ಮಾಡ್ತಿರಲ್ಲ. ಮಂಗಳ್ ಸಿಂಗ್ ಕೋಪದಲ್ಲಿ ಹೇಳ್ತಾನೆ. ನಾಚಿಕೆ ಆಗಲ್ವಾ? ನನ್ನ ಮುಂದೆನೆ ಆ ನಿಷ್ಪ್ರಯೋಜಕ ಮಂತ್ರಿಗಳಿಗೆ ದಯೆ ತೋರ್ತಾ ಇದೆಯಲ್ಲ. ಈಗ್ಲೇ ನಿನಗೆ ನಾನು ಪಾಠ ಕಲಿಸ್ತೇನೆ. ಮಂಗಳ್ ಸಿಂಗ್ ಮಂಚದಿಂದ ಎದ್ದು ಆ ರೂಮಲ್ಲಿ ನೇತ್ ಹಾಕಿದ್ದ ಹಂಟರ್ನ ತಗೋತಾನೆ. ರಮಾವತಿ ಮುಖದ ಮೇಲೆ ಭಯ ಆವರಿಸಿಬಿಡುತ್ತೆ. ರಾತ್ರಿಯ ಸಮಯ. ಒಂದು ಕುದುರೆ ಗಾಡಿ ವಾಡೆಯ ಬಾಗಿಲ ಹತ್ರ ಬರುತ್ತೆ. ಗೇಟಲ್ಲಿ ನಿಂತಿದ್ದ ಮಂಗಳ್ ಸಿಂಗ್ಗೆ ಚಿಂತೆ ಆಗುತ್ತೆ. ಗಾಡಿಯಿಂದ ಇಳಿದಿದ್ದು ಬೇರೆ ಯಾರೂ ಅಲ್ಲ, ರಮಾವತಿನೇ ಆಗಿರ್ತಾಳೆ. ಅವಳ ಬೆನ್ನಿನ ಮೇಲೆ ಹಂಟರ್ನ ಗುರುತುಗಳು ಎದ್ದು ಕಾಣ್ತಿರುತ್ತೆ. ಅವಳು ಗಾಡಿಯಿಂದ ಇಳಿದ ತಕ್ಷಣ ಮಂಗಳ್ ಸಿಂಗ್ ಅವಳ ಹತ್ರ ಬರ್ತಾನೆ. ಮತ್ತೆ ಅವಳನ್ನ ಅಪ್ಕೋತಾನೆ. ನನ್ನನ್ನು ಕ್ಷಮಿಸ್ಬಿಡು ರಮಾವತಿ. ನನಗೆ ನನ್ನ ತಪ್ಪಿಗೆ ನಾಚಿಕೆ ಆಗ್ತಿದೆ. ಇನ್ನು ಮುಂದೆ ನಾನು ಈ ರೀತಿ ಮಾಡೋದಿಲ್ಲ. ನೀವ್ ಯಾವಾಗ್ಲೂ ಹೀಗೆ ಹೇಳ್ತೀರ, ಆದ್ರೂ ಇನ್ನು ಮುಂದೆ ಹೀಗಾಗಲ್ಲ ರಮಾವತಿ. ಇನ್ನು ನನ್ನ ಕೋಪನ ನಿಯಂತ್ರಣದಲ್ಲಿ ಇಟ್ಕೋತೀನಿ. ರಮಾವತಿ ಕೂಡ ಅವನನ್ನ ಅಪ್ಕೋತಾಳೆ. ನಾನು ನಿಮ್ ಮಾತನ್ನ ನಂಬ್ತೀನಿ. ಬಾ, ನಾನು ನಿನಗೋಸ್ಕರ ಏನೋ ಸಿದ್ಧಪಡಿಸಿದ್ದೀನಿ. ರಮಾವತಿ ಸರಿ ಅಂತ ತಲೆ ಆಡಿಸ್ತಾಳೆ. ಮತ್ತೆ ಮಂಗಳ್ ಸಿಂಗ್ ಜೊತೆ ವಾಡೆ ಒಳಗಡೆ ಹೋಗ್ತಾಳೆ. ಮಂಗಳ್ ಸಿಂಗ್ ಹಿಂದೆ ತಿರುಗಿ ಕುದುರೆ ಗಾಡಿ ಕಡೆ ನೋಡ್ತಾನೆ. ಅವನ ಕುದುರೆ ಗಾಡಿಯ ಚಕ್ರಗಳು ಕೊಚ್ಚೆಯಿಂದ ತುಂಬಿದೆ ಅಂತ ಅವನಿಗೆ ಗೊತ್ತಾಗತ್ತೆ. ಅದು ಯಾವುದೋ ಕಾಡಿನ ದಾರಿಯಲ್ಲಿ ಬಂದಿರಬೇಕು. ರಮಾವತಿ, ನೀನು ಎಲ್ಲಿಗೆ ಹೋಗಿದ್ದೆ? ರಮಾವತಿ ಒಂದು ಕ್ಷಣ ಚಕಿತಳಾಗ್ತಾಳೆ. ಎಲ್ಲೂ ಇಲ್ಲ, ಹೀಗೆ ಮಳೆ ಜೋರಾಗಿ ಬಂದಿದ್ರಿಂದ ದಾರಿಲಿ ಕೊಚ್ಚೆ ಆಗಿತ್ತು ಅನ್ಸತ್ತೆ. ಸರಿ, ಹಾಗಾದ್ರೆ ಏನೂ ಪರವಾಗಿಲ್ಲ. ಇಬ್ಬರು ವಾಡೆಯ ಒಳಗಡೆ ಹೋಗ್ತಾರೆ. ಕೆಲವು ಗಂಟೆಗಳ ನಂತರ ಮಂಗಳ್ ಸಿಂಗ್ ಮತ್ತೆ ರಾಣಿ ಮಾಡಿ ಮೇಲೆ ಮಲಗಿರ್ತಾರೆ. ಅಲ್ಲೆಲ್ಲ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಸುತ್ತಮುತ್ತ ಅನೇಕ ದೀಪಗಳನ್ನ ಹಚ್ಚಿಟ್ಟಿರ್ತಾರೆ. ಮಂಗಳ್ ಸಿಂಗ್ ರಾಣಿಗೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಿಸಿರ್ತಾನೆ. ಮಂಗಳ್ ಸಿಂಗ್ ನಿದ್ದೆ ಮಾಡ್ತಾ ಇರ್ತಾನೆ. ಆದ್ರೆ ರಮಾವತಿ ಎಚ್ಚರವಾಗೇ ಇರ್ತಾಳೆ. ರಮಾವತಿ ನಿಧಾನವಾಗಿ ಹೇಳ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಅವಳು ರೆಡಿ ಆಗ್ತಾಳೆ. ಅವಳ ಮುಖದ ಮೇಲೆ ಒಂದು ವಿಚಿತ್ರವಾದ ಭಯ ಇರುತ್ತೆ. ಹೋಗ್ತಿರುವಾಗ ಅವಳು ಒಂದ್ಸಲ ಆಕಾಶದ ಕಡೆ ನೋಡ್ತಾಳೆ. ಆಮೇಲೆ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಾದ್ರೂ ಮಂಗಳ್ ಸಿಂಗ್ ಇನ್ನೂ ಮಲಗೆ ಇರ್ತಾನೆ. ಆಗ ಒಂದು ಕಪ್ಪು ನೆರಳು ಅವನ ಮೇಲಿಂದ ಹೋಗುತ್ತೆ. ಆಗವನು ತಕ್ಷಣ ಗಾಬರಿಯಾಗಿ ಹೇಳ್ತಾನೆ. ಅವನು ಎದ್ದ ತಕ್ಷಣ ರಮಾವತಿ ಅಲ್ಲಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ರಮಾವತಿ, ರಮಾವತಿ! ಅವನು ಎಲ್ಲಾ ಕಡೆ ನೋಡ್ತಾನೆ, ಆದ್ರೆ ಅವನಿಗೆ ಯಾರೂ ಕಾಣಿಸೋದಿಲ್ಲ. ಅವನು ಬೇಗ ತನ್ನ ಶಲ್ಯ ಧರಿಸ್ಕೋತಾನೆ. ಮತ್ತೆ ಬಾಗಿಲಿನ ಕಡೆ ಹೋಗ್ತಾನೆ. ಆಗ ಅವನಿಗೆ ಹಿಂದಿನಿಂದ ವಿಚಿತ್ರವಾಗಿ ಪಿಸುಕಿಟ್ಟಿದ ಶಬ್ದ ಕೇಳಿಸುತ್ತೆ.
ಆ ಶಬ್ದ ಕೇಳಿ ಭಯದಿಂದ ಅವನ ಮೈಯೆಲ್ಲ ನಡುಗಿ ಹೋಗುತ್ತೆ. ಮತ್ತವನು ನಿಧಾನವಾಗಿ ಹಿಂದೆ ತಿರುಗಿ ನೋಡ್ತಾನೆ. ಅವನೆದುರಿಗೆ ಒಂದು ಭಯಂಕರ ಪ್ರಾಣಿ ನಿಂತ್ಕೊಂಡಿರುತ್ತೆ. ಅದರ ಶರೀರ ಪೂರ್ತಿ ವಕ್ರವಾಗಿರುತ್ತೆ. ಬಾಯಲ್ಲಿ ದೊಡ್ಡ ದೊಡ್ಡ ಚೂಪಾದ ಹಲ್ಲುಗಳಿರುತ್ತೆ. ಮತ್ತೆ ಹಿಂದೆ ರೆಕ್ಕೆ ಬಡ್ಕೋತಾ ಇರುತ್ತೆ. ಯಾರು ನೀನು? ಆ ಪ್ರಾಣಿ ಏನು ಮಾತಾಡಲ್ಲ. ಆದ್ರೆ ಇದ್ದಕ್ಕಿದ್ದಂಗೆ ಭಯಂಕರವಾದ ಶಕ್ತಿಯಿಂದ ಅವನ ಮೇಲೆ ಒಂದೇ ನೆಗೆತಕ್ಕೆ ಎಗರುತ್ತೆ. ಅದು ಮಂಗಳ್ ಸಿಂಗ್ ದೇಹದ ಮೇಲೆ ಬಿದ್ದು ನಿರ್ದಯವಾಗಿ ಅವನ ಮುಖದ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡುತ್ತೆ. ಮಂಗಳ್ ಸಿಂಗ್ ಆರಂಭದಲ್ಲಿ ತನ್ನ ಜೀವ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವನ ಶರೀರ ಶಾಂತವಾಗಿ ಬಿದ್ದು ಹೋಗುತ್ತೆ. ಆ ಪ್ರಾಣಿ ಸ್ವಲ್ಪ ಹೊತ್ತಾದ್ಮೇಲೆ ಅವನ ನಿರ್ಜೀವವಾದ ದೇಹನ ನೋಡುತ್ತೆ. ಆಮೇಲೆ ಅಲ್ಲಿಂದ ಹಾರಿ ಹೊರಟೋಗುತ್ತೆ. ಮಾರನೇ ದಿನ ಈ ವಿಷಯ ವಾಡೆಯಲ್ಲೆಲ್ಲ ಹರಡುತ್ತೆ. ಅವರ ಮಹಾರಾಜ ಮಂಗಳ್ ಸಿಂಗ್ ಮೃತ್ಯುವಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅವರ ಅರ್ಧ ತಿಂದ ಶರೀರ ನೆಲದ ಮೇಲೆ ಬಿದ್ದಿರುತ್ತೆ. ಅಲ್ಲೆಲ್ಲ ರಕ್ತ ಸುರಿದಿರುತ್ತೆ. ಸಾಗರ್ ಒಂದ್ ಕಡೆ ನಿಂತ್ಕೊಂಡಿರ್ತಾನೆ. ಈ ಕಡೆ ದಾಸಿಯರು ರಮಾವತಿಗೆ ಸಮಾಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅಯ್ಯೋ, ನನ್ ಕಥೆ ಮುಗೀತು. ನಾನ್ ವಿಧವೆ ಆಗ್ಬಿಟ್ಟೆ. ಈಗ ನನ್ನ ಹತ್ರ ಏನು ಉಳಿದಿಲ್ಲ. ಮಹಾರಾಣಿಯವರೇ, ಮಹಾರಾಜರಿಗೆ ಈ ರೀತಿ ಆಗ್ಬಾರ್ದಿತ್ತು. ಆದ್ರೆ ಈಗ ನೀವು ರಾಜ್ಯದ ಉಸ್ತುವಾರಿನ ತಗೊಳ್ಳೇಬೇಕು. ರಾಜ್ಯಕ್ಕೆ ಈಗ ಜವಾಬ್ದಾರಿಯುತ ಮಾರ್ಗದರ್ಶನದ ಅವಶ್ಯಕತೆ ಇದೆ. ರಮಾವತಿ ಕಣ್ಣಲ್ಲಿ ಕಣ್ಣೀರು ಸುರಿಸ್ತಾ ಸರಿ ಅಂತ ಒಪ್ಕೋತಾಳೆ. ಕೆಲವು ದಿನ ಆದ್ಮೇಲೆ ರಮಾವತಿ ಸಿಂಹಾಸನದ ಹತ್ರ ಹೋಗ್ತಾಳೆ. ಅವಳು ನಿಧಾನವಾಗಿ ಸಿಂಹಾಸನದ ಮೇಲೆ ಕೂತ್ಕೋತಾಳೆ. ಒಬ್ಬ ಮಂತ್ರಿ ಮುಂದೆ ಬರ್ತಾನೆ. ಮತ್ತೆ ಅವಳಿಗೆ ರಾಜವಂಶದ ಕತ್ತಿ ಕೊಡ್ತಾನೆ. ರಮಾವತಿ 2 ಕೈಗಳಿಂದ ಕತ್ತಿ ತಗೊಂಡು ಅದಕ್ಕೆ ನಮಸ್ಕಾರ ಮಾಡ್ತಾಳೆ. ಇದರೊಂದಿಗೆ ರಮಾವತಿ ತನ್ನ ರಾಜ್ಯದ ಶಕ್ತಿ ಕೇಂದ್ರವಾಗ್ತಾಳೆ. ಸಾಗರ್ ಅವಳಿಗೆ ಎಲ್ಲ ಹೇಳ್ಕೊಡ್ತಾನೆ. ಮತ್ತವನ ಮಾರ್ಗದರ್ಶನದಲ್ಲಿ ರಮಾವತಿ ಎಲ್ಲ ನಿರ್ಧಾರ ತಗೊಳ್ತಾಳೆ. ನಿಧಾನವಾಗಿ ಅವಳಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಬರುತ್ತೆ. ಅವಳು ತನ್ನ ರಾಜ್ಯದ ರಕ್ಷಣೆ ಮಾಡ್ತಾಳೆ. ಮತ್ತೆಲ್ಲ ಜವಾಬ್ದಾರಿಗಳನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಾಳೆ. ಸಮಯ ಕಳೆದ ಹಾಗೆ ಎಲ್ಲ ಶಾಂತ, ಸ್ಥಿರವಾಗಿ ಕಾಣುತ್ತೆ. ಆಮೇಲೆ ಒಂದಿನ ರಾತ್ರಿ ರಮಾವತಿ ತನ್ನ ರೂಮಲ್ಲಿ ಕನ್ನಡಿ ಮುಂದೆ ಕೂತಿರ್ತಾಳೆ. ತನ್ನ ಒಡವೆಗಳನ್ನ ತೆಗೆದಿಡ್ತಾ ಇರ್ತಾಳೆ. ಹಿಂದೆ ಅವಳ 2 ದಾಸಿಯರು ನಿಂತಿರ್ತಾರೆ. ಅವಳು ಒಡವೆಗಳನ್ನ ಬಿಚ್ಚಿಟ್ಟು ಎದ್ದೇಳ್ತಾಳೆ. ಮತ್ತೆ ಹಿಂದೆ ತಿರುಗ್ತಾಳೆ. ಆಗ ಒಬ್ಬ ದಾಸಿ ರೇಷ್ಮೆಯ ದಿಂಬು ತಗೊಂಡು ಬರ್ತಾಳೆ. ರಮಾವತಿ ತನ್ನ ಕಿರೀಟವನ್ನ ತೆಗೆದು ಆ ದಿಂಬಿನ ಮೇಲೆ ಇಡ್ತಾಳೆ. ಅವಳು ದೀರ್ಘವಾಗಿ ಉಸಿರು ತಗೋತಾಳೆ. ಅಷ್ಟೊತ್ತಿಗೆ ಸಾಗರ್ ರೂಮ್ ಒಳಗೆ ಬರ್ತಾನೆ. ನನ್ನ ರೂಮ್ ಒಳಗೆ ಬರೋಕ್ಕೂ ಮೊದಲು ನನ್ನ ಪರ್ಮಿಷನ್ ತಗೋ. ಮತ್ತೆ ಇಂಥ ತಪ್ಪಾದ್ರೆ ಕ್ಷಮಿಸೋದಿಲ್ಲ. ನನ್ನನ್ನ ಕ್ಷಮಿಸಿ ಮಹಾರಾಣಿಯವರೇ, ಆದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಸಾಗರ್ ದಾಸಿಯರ ಕಡೆ ನೋಡ್ತಾನೆ. ಮತ್ತೆ ಸ್ವಲ್ಪ ಹಿಂಜರಿಕೆಯಿಂದ ನಿಂತಿರ್ತಾನೆ. ರಮಾವತಿಗೆ ವಿಷಯ ಅರ್ಥ ಆಗತ್ತೆ. ನೀವಿಬ್ರು ಇಲ್ಲಿಂದ ಹೊರಡಿ. ನನಗೆ ಬೇಕಾದಾಗ ನಾನೇ ಕರೀತೀನಿ. 2 ದಾಸಿಯರು ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ. ಅವರಿಬ್ರು ಹೋದ ತಕ್ಷಣ ರಮಾವತಿ ಆರಾಮಾಗಿ ಕುರ್ಚಿ ಮೇಲೆ ಕೂತ್ಕೋತಾಳೆ. ಮತ್ತೆ ಕಾಲ್ ಮೇಲೆ ಕಾಲ್ ಹಾಕೋತಾಳೆ. ರಮಾವತಿ, ಇಲ್ಲೇನ್ ನಡೀತಾ ಇದೆ? ನೀನ್ ಹೇಳಿದ್ದೆ ಮಹಾರಾಜರು ಸತ್ತು ಹೋದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ರಾಜ್ಯಭಾರನ ನನಗೆ ವಹಿಸ್ತೀನಿ ಅಂತ. ಈಗೇನಾಯ್ತು? ಯಾಕೆ ಈ ರೀತಿ ಮಾಡ್ತಿದ್ಯಾ? ಮೆತ್ತಗೆ ಮಾತಾಡು. ಗೋಡೆಗಳಿಗೂ ಕಿವಿ ಇರುತ್ತೆ. ಅಂದ್ರೆ ಏನು? ನೀನು ಕೊಟ್ಟ ಮಾತನ್ನ ಮರ್ತ್ಯಾ? ಇದೇ ಸಮಯದಲ್ಲಿ ನಮಗೆ ಸಾಗರ್ ಮತ್ತೆ ರಮಾವತಿ ಮಧ್ಯೆ ಇರೋ ಹಳೆ ಸಂಬಂಧದ ಬಗ್ಗೆ ಗೊತ್ತಾಗತ್ತೆ. ರಾಜನ ಮರಣಕ್ಕೂ ಸ್ವಲ್ಪ ದಿನ ಮೊದಲು ರಮಾವತಿ ಮತ್ತೆ ಸಾಗರ್ ಇಬ್ಬರು ಒಂದೇ ಹೊದಿಕೆಯಲ್ಲಿ ಒಟ್ಟಿಗೆ ಮಲಗಿರ್ತಾರೆ. ಸಾಗರ್ ಅವಳನ್ನ ಅಪ್ಕೊಂಡಿರ್ತಾನೆ. ಏನ್ ಯೋಚನೆ ಮಾಡಿದ್ಯಾ ನೀನು? ಯೋಚನೆ ಮಾಡೋದೇನಿದೆ? ಮಂಗಳ್ ಸಿಂಗ್ನ ನಮ್ಮ ದಾರಿಯಿಂದ ದೂರ ಮಾಡಬೇಕು ಅಷ್ಟೇ. ಮಂಗಲ್ ಸಿಂಗ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಅವನಿಗೋಸ್ಕರ ರಾಜ್ಯದ ಪ್ರತಿ ಸೈನಿಕರು ನಿಯತ್ತಾಗಿದ್ದಾರೆ. ನಾವು ಬೇರೆ ಯಾರ್ದಾದ್ರೂ ಸಹಾಯ ಪಡ್ಕೋಬೇಕು. ಆದ್ರೆ ಯಾರ್ದು? ಮೋನೋಚ್ವಾ. ಕಾಡಲ್ಲಿ ಒಬ್ಬ ಸಾಧು ಇದ್ದಾನೆ. ಅವನು ಈ ದಾನವನನ್ನ ತನ್ನ ವಶದಲ್ಲಿ ಇರಿಸ್ಕೊಂಡಿದ್ದಾನೆ. ನಾನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆದ್ರೆ ರಾಜಂಗೆ ಸೇರಿದ ಒಂದು ವಸ್ತುನ ನೀನು ತರಬೇಕಾಗುತ್ತೆ.
ರಾತ್ರಿ ಮಂಗಳ್ ಸಿಂಗ್ ಮರಣ ಹೊಂದಿದ ದಿನ ರಮಾವತಿ ಆ ಸಾಧುನ ಭೇಟಿಯಾಗಿರ್ತಾಳೆ. ಆವತ್ತು ಕುದುರೆ ಗಾಡಿ ಓಡಿಸಿದ್ದು ಬೇರೆ ಯಾರೂ ಅಲ್ಲ, ಸಾಗರೇ ಆಗಿರ್ತಾನೆ. ಅವತ್ತು ರಾತ್ರಿ ರಾಣಿನ ಅವನೇ ವಾಡೆಗೆ ಕರ್ಕೊಂಡ್ ಬಂದಿರ್ತಾನೆ. ಈಗ ಸಾಗರ್ ಕಣ್ಣಲ್ಲಿ ಕಣ್ಣೀರು ಬರ್ತಿದೆ. ಆದ್ರೆ ರಮಾವತಿಗೆ ಅವನ ಬಗ್ಗೆ ಯಾವುದೇ ಕಳಕಳಿ ಇಲ್ಲ. ಹುಚ್ಚನ ಹಾಗೆ ಮಾತಾಡ್ಬೇಡ ಸಾಗರ್. ಭಿಕಾರಿಯ ರಕ್ತ ರಾಜ್ಯಭಾರದ ಕನಸು ಕಾಣಬಾರ್ದು. ಜೊತೆಗೆ ಮಂಗಳ್ ಸಿಂಗ್ ರಾಜನಾಗಿದ್ದಾಗ ನಾಯಿ ಥರ ಓಡಾಡ್ತಿದ್ದೆ. ಈಗ ಕೊನೆ ಪಕ್ಷ ಮರ್ಯಾದೆ ಸಿಗ್ತಾ ಇದೆ, ಅದಕ್ಕೆ ಸಂತೋಷ ಪಡು. ಇಲ್ಲ ಅಂದ್ರೆ ನಿಮ್ಮಪ್ಪನ ಥರಾನೇ ನೀನು ಜೀವನ ಪೂರ್ತಿ. ಸಾಕು ಸಾಕು, ಬಹಳ ಆಯ್ತು. ನಾನ್ ನಿನಗೆ ಸಹಾಯ ಮಾಡ್ದೆ, ಆದ್ರೆ ನೀನು ನನ್ನನ್ನು ಉಪಯೋಗಿಸ್ಕೊಂಡೆ. ಯಾಕಂದ್ರೆ ನಿನಗೆ ರಾಜನಿಂದ ಬಿಡುಗಡೆ ಮಾಡ್ಕೊಳ್ಳೋದಕ್ಕೋಸ್ಕರ. ಒಂದು ಮಾತನ್ನ ನೆನ್ಪಿಡ್ಕೋ, ರಾಜ ಕ್ರೂರಿಯಾಗಿದ್ದ ನಿಜ, ಆದ್ರೆ ಕೆಟ್ಟವನಲ್ಲ. ಈ ಕೆಲ್ಸ ಮಾಡಿ ನೀನು ಸಾಬೀತು ಮಾಡ್ದೆ. ನೀನು ಕೂಡ ನಿನ್ನ ಅಪ್ಪನ ರೀತಿನೇ ಕೆಟ್ಟ ರಕ್ತನ ಹೊಂದಿದವಳು. ನಿನ್ನ ಯೋಗ್ಯತೆ ಮರಿಬೇಡ. ಇನ್ನು ನಾನು ಸುಮ್ನೆ ಇರೋದಿಲ್ಲ. ಎಲ್ರಿಗೂ ನಿಜ ಏನು ಅಂತ ಹೇಳ್ತೀನಿ. ಮತ್ತೆ ಏನೂ ಉಳಿಯೋದಿಲ್ಲ. ಸಾಗರ್ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾನೆ. ನಿಂತ್ಕೋ ಸಾಗರ್, ನಿಂತ್ಕೋ. ರಾಣಿ ಎದ್ದು ಗೋಡೆಯಲ್ಲಿದ್ದ ತನ್ನ ರಾಜಕತ್ತಿ ತಗೋತಾಳೆ. ಇನ್ನೊಂದ್ ಕಡೆ ಸಾಗರ್ ವರಾಂಡದಲ್ಲಿ ಓಡಿ ಹೋಗ್ತಾ ಇರ್ತಾನೆ. ಅವನ ಕಣ್ಣಲ್ಲಿ ಮೋಸ ಹೋದ ಕಣ್ಣೀರಿರತ್ತೆ. ಅವನು ಎಲ್ಲಾರ್ಗೂ ಮಂಗಳ್ ಸಿಂಗ್ ಸಾವಿನ ನಿಜವಾದ ರಹಸ್ಯ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಆಗ ರಮಾವತಿ ಅವನ ದಾರಿಗೆ ಅಡ್ಡ ಬರ್ತಾಳೆ. ಅವಳ ಕೈಯಲ್ಲಿ ಕತ್ತಿ ಇರುತ್ತೆ. ಈ ರಾಜ್ಯನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಎಲ್ಲಾ ಕಳ್ಕೊಂಡಿದ್ದೀನಿ. ಗಂಡ, ಮರ್ಯಾದೆ, ದೇಹ ಮತ್ತೆ ನಿಯತ್ ಕೂಡ. ಮತ್ತೀಗ ನೀನದನ್ನ ನನ್ನಿಂದ ಕಿತ್ಕೋತೀಯ. ಹಾಗಾಗಕ್ಕೆ ನಾನ್ ಬಿಡಲ್ಲ. ನೀನು ಸಾಯ್ತೀಯ. ರಮಾವತಿ ಕತ್ತಿ ಎತ್ತಿ ಅವನ ಮೇಲೆ ಪ್ರಹಾರ ಮಾಡಕ್ಕೆ ಮುಂದಾಗ್ತಾಳೆ. ಆಗ ವರಾಂಡದಲ್ಲಿ ಒಂದು ಭಾರವಾದ ಹೆಜ್ಜೆಯ ಶಬ್ದ ಕೇಳಿಸತ್ತೆ. ರಮಾವತಿಗೆ ಆಶ್ಚರ್ಯ ಆಗುತ್ತೆ. ಅವಳು ತಿರುಗಿ ನೋಡಿದಾಗ ಭಯದಿಂದ ಅವಳ ದೇಹ ನಡುಗತ್ತೆ. ಅವಳೆದುರಿಗಿದ್ದಿದ್ದು ಬೇರೆ ಯಾರೂ ಅಲ್ಲ, ಅದೇ ಮುನ್ವೋಚ್ವ ನಿಂತಿರುತ್ತೆ. ಅದರ ಕೆಂಪು ಕಣ್ಣುಗಳು ನೇರವಾಗಿ ರಮಾವತಿನೇ ನೋಡ್ತಾ ಇರುತ್ತೆ. ಸಾಗರ್ ಅದನ್ನ ನೋಡಿ ದಂಗಾಗಿ ಬಿಡ್ತಾನೆ. ಮನೋಚ್ವ 1 ನಿಮಿಷ ಕೂಡ ನಿಂತ್ಕೊಳ್ಳದೆ ಹಾರಿ ಬಂದು ರಮಾವತಿ ಮೇಲೆ ದಾಳಿ ಮಾಡುತ್ತೆ. ಮತ್ತೆ ನಿರ್ದಯವಾಗಿ ಅವಳನ್ನ ಕೊಂದು ಹಾಕುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವಳ ಶರೀರ ಶಾಂತವಾಗಿ ಮಲಗಿರುತ್ತೆ. ಮತ್ತವಳ ಪ್ರಾಣ ಹಾರಿ ಹೋಗಿರುತ್ತೆ. ಸಾಗರ್ ಭಯದಿಂದ ನಡುಗ್ತಾ ಇರ್ತಾನೆ. ಅವನು ನೆಲದ ಮೇಲೆ ಕೂತು ಏನು ಅರ್ಥ ಆಗದೆ ದಂಗಾಗಿರ್ತಾನೆ. ಭಯದಿಂದ ನಡುಗ್ತಾ ಇರ್ತಾನೆ. ಮೋನೋಚ್ವ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಅವನ ಮೇಲೆ ದಾಳಿ ಮಾಡಲ್ಲ. ಅದು ಅವನ ಹತ್ತಿರದಿಂದಾನೇ ಹಿಂದ್ಗಡೆ ಹೊರಟು ಹೋಗುತ್ತೆ. ಮತ್ತೆ ದೊಡ್ಡ ಕಿಟಕಿಯಿಂದ ಹೊರಗಡೆ ಹಾರಿ ಹೋಗುತ್ತೆ. ಕೆಲವು ದಿನಗಳ ನಂತರ ಕೂಡ ಈ ಘಟನೆ ನಡೀತಾನೆ ಇರುತ್ತೆ. ಸಾಗರ್ನ ರಾಜ್ಯದ ಹೊಸ ರಾಜ ಮಾಡಲಾಗುತ್ತೆ. ಅವನು ಆ ಪದವಿ ಸ್ವೀಕಾರ ಮಾಡಿ ಮುಂದೆ ಬಂದು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಮತ್ತೊಂದು ರಾತ್ರಿ ಸಾಗರ್ ಅದೇ ಕಾಡಿನಲ್ಲಿ ಹೋಗ್ತಾನೆ. ಇದೇ ಕಾಡಿಗೆ ಅವನು ರಮಾವತಿನ ಕರ್ಕೊಂಡು ಹೋಗಿದ್ದ. ಸಾಧು ತನ್ನ ಆಶ್ರಮದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಸಾಗರ್ ಒಳಗಡೆ ಬರ್ತಾನೆ. ಸಾಧು ಕಣ್ಣು ಬಿಟ್ಟು ನೋಡ್ತಾರೆ. ಏನಾಯ್ತು? ಈಗ ಯಾಕೆ ಬಂದೆ? ನನಗೆ ಗೊತ್ತಾಗ್ಬೇಕು, ಅವತ್ ರಾತ್ರಿ ಏನಾಯ್ತು? ಮೋನೋಚ್ವ ನಿಮ್ಮ ಆಜ್ಞೆ ಇಲ್ದೆ ರಾಣಿನ ಏನಕ್ಕೆ ಸಾಯಿಸ್ತು? ಇದಕ್ಕೆ ಉತ್ತರ ಸರಳವಾಗಿದೆ. ಮೋನೋಚ್ವ ತಾನು ಮೋಸ ಹೋದಂತಹ ಶಿಕಾರಿ. ರಾಣಿ ತನ್ನ ಸ್ವಾರ್ಥಕ್ಕೋಸ್ಕರ ನಿನಗೆ ಮೋಸ ಮಾಡಿದಾಗ ಮೋನೋಚ್ವ ರಾಣಿ ಕೊಟ್ಟಂತ ಶಿಕ್ಷೆನ ಅವಳಿಗೆ ವಾಪಸ್ ಕೊಡ್ತು. ಆಗ ಸಾಗರ್ಗೆ ಪೂರ್ಣ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಮತ್ತಿದರೊಂದಿಗೆ ನಮ್ಮ ಕಥೆ ಇಲ್ಲಿಗೆ ಮುಗಿಯುತ್ತೆ.